ನಮಸ್ಕಾರ ಎಲ್ಲರಿಗೂ ಸ್ಟೋರೀಸ್ ವಿತ್ ಸನತ್ ಅನ್ನೋ ಒಂದು ಹೊಸ ಚಾನಲ್ದ ಫಸ್ಟ್ ಎಪಿಸೋಡಿಗೆ ಅಷ್ಟು ಸ್ವಾಗತ. ಸೊ ನೋಡ್ರಿ, ಟೈಮ್ ಟ್ರಾವೆಲ್ ಅನ್ನೋದು ಭಾಳ ಯುನೀಕ್ ಕಾನ್ಸೆಪ್ಟ್ ಐತಿ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಐತಿ. ಎದಕ್ಕಪ್ಪ ಅಂತಂದರೆ ಈಗಿನ ತನೂ ರಿಸರ್ಚರ್ಸ್ ಮತ್ತು ದೊಡ್ಡ ದೊಡ್ಡ ಸೈಂಟಿಸ್ಟ್, ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಇಲ್ಲಿ ಮಟ್ಟನೂ ರಿಸರ್ಚ್ ಮಾಡಕತ್ತಾರೆ, ಡೆವಲಪ್ಮೆಂಟ್ ಮಾಡಕತ್ತಾರೆ. ಸೊ ಆದರೆ ಈಗಿನ ಟೆಕ್ನಾಲಜಿ, ಈಗಿನ ಸಮಯದಾಗ ಟೈಮ್ ಟ್ರಾವೆಲ್ ಅನ್ನೋದೊಂದು ಪಾಸಿಬಲ್ ಇಲ್ಲ. ಆದ್ರೆ ಫ್ಯೂಚರ್ ಒಳಗೆ ಏನ್ರೆ ಪಾಸಿಬಲ್ಸ್ ಆಗ್ಬೋದು. ಆದ್ರೆ ಹಿಂದಿನ ಕಾಲದಾಗ ಒಂದು ಎಕ್ಸ್ಪೆರಿಮೆಂಟ್ ಆಗೈತಿ, ಒಂದು ಟೈಮ್ ಟ್ರಾವೆಲ್ ಆಗೈತಿ. ಇಲ್ಲಿ ಒಂದು ಶಿಪ್ ಟೈಮ್ ಟ್ರಾವೆಲ್ ಮಾಡೈತಿ ಪಾಸ್ಟ್ ಮತ್ತು ಫ್ಯೂಚರ್ದಾಗ. ಸೊ ಅದೇ ಎಕ್ಸ್ಪೆರಿಮೆಂಟ್ ಹೆಸರು ಏನಪ್ಪ ಅಂತಂದ್ರೆ ದ ಫಿಲಡೆಲ್ಫಿಯಾ ಎಕ್ಸ್ಪೆರಿಮೆಂಟ್. The Philadelphia experiment is a series of secret military projects which took place in 1943 in the Philadelphia shipyard. In the year October 28, 1943, ಅಂದರೆ ನಾನು ಬರ್ತಿರೋದು October 28. ಸೊ ವರ್ಲ್ಡ್ ವಾರ್ II ಸಮಯ ಇರ್ತೈತಿ. ಎಲ್ಲಿ ಅಮೇರಿಕಾ ಮತ್ತು ಜರ್ಮನಿ ಎರಡೂ ಹವಾದಾಗ ಮತ್ತು ಲ್ಯಾಂಡ್ದಾಗ ಅಷ್ಟೇ ಅಲ್ಲ, ಸಮುದ್ರ ಒಳಗೂ ತಮ್ಮ ವಾರ್ಶಿಪ್ನ ಇಳಿಸಿ ಅಟ್ಯಾಕ್ ಮತ್ತು ವಾರ್ ಮಾಡ್ತಿರ್ತಾರೆ. ಎಲ್ಲಿ ಜರ್ಮನಿ ಕಡೆ ಭಾಳ ಅಡ್ವಾನ್ಸ್ಡ್ ಆದ ಟೆಕ್ನಾಲಜಿ ಇದ್ದಿದ್ದು ವಾರ್ಶಿಪ್ಸ್ ಇರ್ತಾವೆ, ಅದು ಅಮೇರಿಕಾ ಕಡೆ ಭಾಳ ಕಡಿಮೆ ಟೆಕ್ನಾಲಜಿ ಇದ್ದಿದ್ದು ವಾರ್ಶಿಪ್ಸ್ ಇರ್ತಾವೆ. ಅದಕ್ಕೆ ಅಮೇರಿಕಾ ಒಂದು ತಲೆ ಓಡಿಸ್ತೈತಿ. ಎಲ್ಲಪ್ಪ ಅಂತಂದ್ರೆ ಅವರೊಂದು ಸೀಕ್ರೆಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಹೆಸರು ದ ಫಿಲಡೆಲ್ಫಿಯಾ ಎಕ್ಸ್ಪೆರಿಮೆಂಟ್ ಅಂತೇಳಿ. ಎಲ್ಲಿ ಅವರೊಂದು ವಾರ್ಶಿಪ್ ಹೊಸದೊಂದು ಬಿಲ್ಡ್ ಮಾಡ್ತಾರೆ. ಅದ್ರ ಸುತ್ತಮುತ್ತ ಒಂದು ಕಾಪರ್ ವೈರ್ ಹಾಕ್ತಾರೆ, ಎಲ್ಲಿ ಅದನ್ನು ರೆಡಾರ್ ಒಳಗೆ ಕಾಣಿಸ್ಲಾರ್ದಂಗೆ ಮಾಡ್ತೈತಿ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ವೇವ್ಸ್ ಇಂತ್ರ. ಅದೇನು ಸುತ್ಕೋತಿತ್ತಲ್ಲ, ಆ ಸುತ್ಕೊಂಡಿದ್ದ ಎನರ್ಜಿ ರೆಡಾರ್ ಒಳಗೆ ಬರೋಂಗಿಲ್ಲ ಅಂತ ಅದೊಂದು ಥಿಯರಿ ಇರ್ತೈತಿ. ಸೊ ಅಂಥ ಪರಿ ಕ್ರಿಟಿಕಲ್ ಸಿಚುವೇಶನ್ ಒಳಗೂ ಅಮೇರಿಕಾದವರು ತಮ್ಮ ಒಂದು ವಾರ್ಶಿಪ್ಪನ್ನು ಕ್ರಿಯೇಟ್ ಮಾಡಿ ಫಿಲಡೆಲ್ಫಿಯಾ ಅನ್ನೋ ಒಂದು ಅದು ಏನು ಶಿಪ್ ಯಾರ್ಡ್ ಇರ್ತೈತಲ್ಲ ಅಲ್ಲಿ ತರ್ತಾರೆ. ಅಲ್ಲಿ ತಂದಿಟ್ಟು ತಮ್ಮ ಎಕ್ಸ್ಪೆರಿಮೆಂಟನ್ನು ಚಾಲು ಮಾಡ್ತಾರೆ. ಎಲ್ಲಿ ಅವರ ಶಿಪ್ ತುಂಬ ಕಾಪರ್ ವೈರ್ ಹಾಕ್ತಾರೆ. ಕಾಪರ್ ವೈರ್ ಹಾಕಿದ ಕೂಡ ತಮ್ಮ ಎಕ್ಸ್ಪೆರಿಮೆಂಟ್ ಚಾಲು ಮಾಡೋಣ ಅವ್ರದೊಂದು ಗಡ್ಬಡಿ ಅಂತ ಅನ್ಬೋದು, ಅಥವಾ ಮಿಸ್ಕನ್ಸೆಪ್ಷನ್ ಅಂತ ಅನ್ಬೋದು. ಇಲ್ಕಂದ್ರೆ ಟೆಕ್ನಾಲಜಿ ಯೂಸ್ ಮಾಡುವ ಸ್ವಲ್ಪ ಗಡ್ಬಡ್ ಅಂತ ಅನ್ಬೋದು. ಸೊ ಅವ್ರೇನು ಮಾಡ್ತಾರೆ, ಶಿಪ್ ಏನಿರ್ತದಲ್ಲ ಡಿಸಪಿಯರ್ ಆಕೈತಿ. ಆದ್ರೆ ಅದು 10 minutes ಡಿಸಪೇರ್ ಆಗಿ ಪಾಸ್ಟ್ ಒಳಗೆ ಟೈಮ್ ಟ್ರಾವೆಲ್ ಮಾಡ್ತೈತಿ. Supposedly, after the switch was thrown, all hell broke loose. The ship was encased in fog. Everyone was running around the decks, screaming in panic mode. No one knew what was happening. At that point, the USS Eldridge vanished in a green mist. ಅದು ಟೈಮ್ ಟ್ರಾವೆಲ್ ಎಲ್ಲಿ ಮಾಡಿರ್ತೈತಪ್ಪ ಅಂತಂದ್ರೆ 300 miles ಅಷ್ಟು ದೂರ ಒಂದು ವರ್ಜಿನಾ ಅಂತ ಹೇಳಿ ಒಂದು ಊರು ಇರ್ತೈತಿ, ಅಲ್ಲಿ ಟೈಮ್ ಟ್ರಾವೆಲ್ ಮಾಡ್ತೈತಿ. ಸೊ ಅದು ಎಷ್ಟೊತ್ತನ ಟೈಮ್ ಟ್ರಾವೆಲ್ ಮಾಡ್ತೈತಪ್ಪ ಅಂತಂದ್ರೆ, ಸೊ ಒಂದು ಎಕ್ಸಾಂಪಲ್ ತೋರಿ, ಫಿಲಡೆಲ್ಫಿಯಲ್ಲಿ ಹತ್ರ ಅದು 9ಕ್ಕೆ ಡಿಸಪೇರ್ ಆಗೈತಿ. ವರ್ಜಿನಿಯಾದಾಗ ಅದು ಎಷ್ಟಕ್ಕೆ ಬಂದಿತ್ತಪ್ಪ ಅಂತಂದ್ರೆ 8:50 ಅಲ್ಲಿ ಮಂದಿ ನೋಡ್ಯಾರಂತ ಹೇಳ್ತಾರೆ. ಆಫ್ಟರ್ 3 hours ಅದು ಹೊಳ್ಳಿ ವರ್ಜಿನಿಯಾದ ಬರ್ತೈತಿ. ಸೊ 10 minutes ಟ್ರಾವೆಲ್ ಮಾಡಿದ್ದ ಶಿಪ್ ಆಫ್ಟರ್ 3 hours ಫಿಲಡೆಲ್ಫಿಯಾದಾಗ ಹೆಂಗೆ ಬರ್ತೈತೆ ನೀವು ಕೇಳ್ಬೋದು. ಸೊ ಅದು ಬರೀ ಪಾಸ್ಟ್ದಾಗೆಲ್ಲ ಫ್ಯೂಚರ್ದಾಗೂ ಮತ್ತು ಟೈಮ್ ಟ್ರಾವೆಲ್ನ ಮಾಡಿತ್ತು. ಸೊ ಎಲ್ಲೆಲ್ಲಿ ಟೈಮ್ ಟ್ರಾವೆಲ್ ಮಾಡಿತ್ತಪ್ಪ ಅಂತಂದ್ರೆ ಅದು ಶಿಕಾಗೋ 1969 ಒಳಗೆ ಅದು ಟೈಮ್ ಟ್ರಾವೆಲ್ ಮಾಡಿತ್ತು. ಸೊ ಮತ್ತು ಆಮೇಲೆ ಲೇಕ್ ಮೇಡ್ ಅನ್ನುವಂಥ ದೇಶ ಅಥವಾ ಊರು, ಸೊ ಅಲ್ಲಿ 1983 ಒಳಗೆ ಟೈಮ್ ಟ್ರಾವೆಲ್ ಮಾಡಿತ್ತು. ಅಲ್ಲಿ ಮಂದಿನೂ ಹೇಳ್ತಾರೆ ಅದು ಟೈಮ್ ಟ್ರಾವೆಲ್ ಮಾಡೈತಿ, ಅದನ್ನು ನಾವು ನೋಡಿವಿ ಅಂತ ಹೇಳಿ. ಸೊ ಇದು ಎಷ್ಟು ಖರೆ ಎಷ್ಟು ಸುಳ್ಳು ಅದು ನಾವು ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಪ್ಪ ಅಂತಂದ್ರೆ ಅಂಥ ಪರಿ ಪಕ್ಕಾ ಡಾಕ್ಯುಮೆಂಟ್ಸ್, ಅಂಥ ಪರಿ ಎವಿಡೆನ್ಸಸ್ ನಮ್ಮ ಕಡೆ ಇಲ್ಲ. ಆದರೆ ಟೈಮ್ ಟ್ರಾವೆಲ್ ಮಾಡಿದ್ದೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ ಅಷ್ಟೇ. ಸೊ ಇಲ್ಲಿ ತನಕ ಅದು ಈಗ ಪ್ರೆಸೆಂಟ್ಲಿ ಶಿಪ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ಒಬ್ರೊಬ್ರು ಹೇಳ್ತಾರೆ ಅದನ್ನು ಸೀಕ್ರೆಟಾಗಿ ಎಲ್ಲರೂ ಇಟ್ಟಾರಂಥೇಳಿ. ಇಲ್ಕಂಡ್ರೆ ಒಬ್ರೊಬ್ರು ಹೇಳ್ತಾರೆ ಅಮೇರಿಕಾ ಗೌರ್ಮೆಂಟ್ ಅದನ್ನು ಭಾಳ ದೊಡ್ಡ ವಿಷಯ ಆಕೈತೆ ಅಂಥೇಳಿ ಆ ಶಿಪ್ನ ಡೆಮಾಲಿಷ್ ಮಾಡ್ಯಾರ ಅಂಥೇಳಿ. ಸೊ ಅದು ಎಷ್ಟು ಖರೆ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ಫಸ್ಟ್ ಎಪಿಸೋಡ್ ನಿಮಗೆ ಇಷ್ಟ ಆಯ್ತದ ಅನ್ಕೋತೀನಿ ನಾನು.
ಇನ್ನು ಇಂಥ ಥಿರೀಸ್ ಭಾಳ ಅದಾವೆ ನೋಡಕ್ಕೆ, ಇವೆಲ್ಲ ಕೇಳಕ್ಕೆ ಭಾಳ ಸಿಲ್ಲಿ ಅನ್ನಿಸ್ಬೋದು, ಭಾಳ ಉಪಯೋಗ ಅಂತ ಅನ್ನಿಸ್ಬೋದು. ಆದ್ರೆ ಇದು ಎವಿಡೆನ್ಸ್ ಒಳಗೆ ಮತ್ತು ಪಾಸ್ಟ್ ಒಳಗೆ ಇಂಥವು ಆಗ್ಯಾವತ್ತ ಭಾಳ ಡಾಕ್ಯುಮೆಂಟ್ಸ್ ಅದಾವೆ. ಸೊ ನಿಮಗೇನ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ದಾಗ ಹೊಸದಾಗಿದ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫಸ್ಟ್ ವಿಡಿಯೋ ಹೆಂಗೆ ಅನ್ನಿಸ್ತೆ ಕಮೆಂಟ್ ಹಾಕ್ರಿ. ಶಿವನ ಮುಂದೆ ನೋಡೋದಾಗ ಅಲ್ಲಿ ತನಕ ಪೀಸ್ ಔಟ್.